CPIM ಪಕ್ಷ ಚುನಾವಣೆಯಲ್ಲಿ ಕರ್ನಾಟಕದಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಮಾತ್ರ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ. ಈ ಒಂದು ಲೋಕಸಭಾ ಕ್ಷೇತ್ರದ CPM ಪಕ್ಷದ ಅಭ್ಯರ್ಥಿಯಾಗಿ ಪಕ್ಷ ನನ್ನನ್ನು ಗುರುತಿಸಿ ಈ ಸ್ಪರ್ಧೆಗೆ ಇಳಿಸಿದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಸೀಟುಗೋಸ್ಕರ ಇವತ್ತು ಕಾಂಗ್ರೆಸ್ಸು BJP ಹೆಂಗೆ ಅಸಹ್ಯಕರ ರಾಜಕಾರಣಗಳನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಕಳೆದ 3 ದಶಕಗಳಿಂದ ಈ ಕ್ಷೇತ್ರದ ಜನರ ಸಮಸ್ಯೆಗಳ ಬಗ್ಗೆ ಈ ರೀತಿ ಕಚ್ಚಾಡಿಲ್ಲ, ಇಷ್ಟು ಸೀರಿಯಸ್ ಆಗುವ ಕೆಲಸ ಮಾಡಿಲ್ಲ. ಇವತ್ತು ನೀರಾವರಿ ಪ್ರಶ್ನೆ ದೊಡ್ಡ ಪ್ರಶ್ನೆಯಾಗಿ CPM ಪಕ್ಷ ತಗೊಂಡು ಜನರನ್ನು ಜಾಗೃತಿ ಮಾಡಿ ಚಳುವಳಿಯನ್ನು ರೂಪಿಸ್ತಕ್ಕಂಥ ಒಂದು ಚರಿತ್ರೆ CPM ಪಕ್ಷ. ಆ ನೀರಾವರಿ ವಿಷಯವನ್ನೇ ಇವತ್ತು ದಾರಿ ತಪ್ಪಿಸ್ಬಿಟ್ರು. ಕಾಂಗ್ರೆಸ್ ಎತ್ತಿನ ಹೊಳೆ ಅಂತ ಹೇಳ್ತು, ನಾವು ತರ್ತೀವಿ ಅಂತ ಹೇಳಿದ್ರು. BJPನೂ ಹೇಳ್ತು, ಎರಡೂ ಮಾಡಿ. ಕೊಳಚೆ ನೀರು ಅಂತ ಹೇಳಿದ್ರು, ಅದನ್ನು 3ನೇ ಒಂದು ಶುದ್ಧೀಕರಣ ಮಾಡಬೇಕು ಅಂತ ಎಲ್ಲ ತಂತ್ರಜ್ಞರು ಪ್ರಗತಿಪರವಾಗಿ ಆಲೋಚನೆ ಮಾಡ್ತಕ್ಕಂಥ ಜನ ಒತ್ತಾಯ ಮಾಡ್ತಾ ಇದ್ದೀವಿ. ಇದುವರೆಗೂ ಕೂಡ ಅದ್ರ ಬಗ್ಗೆ ಮಾತಾಡಲಿಲ್ಲ. ನಿರುದ್ಯೋಗ ಸಮಸ್ಯೆ ನಮ್ಮ ಕ್ಷೇತ್ರದಲ್ಲಿ ದೊಡ್ಡ ಸಮಸ್ಯೆಯಾಗಿ ಇವತ್ತು ಪರಿಣಮಿಸಿದೆ. ಇವತ್ತು ಬಡತನ ಜಾಸ್ತಿ ಆಗ್ತಾ ಇದೆ. ಜನರ ಬಳಿ ಹಣ ಇಲ್ಲ, ಕೆಲಸ ಇಲ್ಲ, ಕೃಷಿ ಕೂಲಿಕಾರರು ರೈತರು ಇವತ್ತು ದಿವಾಳಿ ಆಗ್ತಾ ಇದ್ದಾರೆ. ಈ ಬಗ್ಗೆ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಲಿಕ್ಕೆ ಇವತ್ತು 5 ವರ್ಷ ಕಳಿಸಿರ್ತಕ್ಕಂಥ BJP MP ಅಲ್ಲಿ ಮಾತಾಡಲಿಲ್ಲ. BJP ಪಕ್ಷ ಈ 5 ವರ್ಷಗಳಲ್ಲಿ ಆ ಸಮಸ್ಯೆ ಬಗ್ಗೆ, ನಾವು ಈ ಜಿಲ್ಲೆಯ ಜನರ ಸಮಸ್ಯೆಗಳ ಬಗ್ಗೆ ಒಂದೇ ಒಂದು ದಿವಸ ಬಾಯಿ ಬಿಡಲಿಲ್ಲ. ಅವ್ರು ಹೇಳೋದು ಒಂದೇ ವಾಕ್ಯ, ಒಂದೇ ಪದ, ಇನ್ನೊಮ್ಮೆ ಮೋದಿ. ಇನ್ನು ಎಷ್ಟು ವರ್ಷಗಳ ಕಾಲ ನಾವು ಈ ಹೆಸರು ಮೇಲೆ ಮೋಸ ಹೋಗಬೇಕು? ಇನ್ನು ಎಷ್ಟು ವರ್ಷಗಳ ಕಾಲ ಬಡವರನ್ನು, ದುಡಿಯುವ ಜನರ ರಕ್ತವನ್ನು ಇವರು ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ಇವತ್ತು ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಸೊ ಹಾಗಾಗಿ ಇವತ್ತು ಕಾಂಗ್ರೆಸ್ ವೀರಪ್ಪ ಮೊಯ್ಲಿ ಮಿನಿಸ್ಟರ್ ಆಗಿದ್ರು, ಇಲ್ಲಿಂದ ಅವರು ಸೋತೋಗ್ಬಿಟ್ರು. 5 ವರ್ಷ ಎಲ್ಲಿದ್ದಾರೆ ಅವರು? ಕಾಂಗ್ರೆಸ್ ಕೆಲಸ ಏನು ಈ ಜಿಲ್ಲೆಗೆ? ಇವತ್ತು ಜನರ ಸಮಸ್ಯೆಗಳು, ಇವತ್ತು ಒಂದು ಹೂವಿನ ಮಾರ್ಕೆಟ್ ಇಲ್ಲ ಅಂತ ರೈತ ಇವತ್ತು ದೊಡ್ಡ ರೀತಿಯಲ್ಲಿ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶಕ್ಕೆ ರಸ್ತೆಗಳಿಲ್ಲ, ನಮಗೆ ಸರಿಯಾದಂಥ ಒಂದು ಕಾರ್ಖಾನೆಗಳ ಇಟ್ಟು ಉದ್ಯೋಗ ಅವಕಾಶಗಳು ಸಿಗ್ತಾ ಇಲ್ಲ. ಇವತ್ತು ರೈತರು ಬೆಳೆದಿರ್ತಕ್ಕಂಥ ಬೆಳೆಯನ್ನು ತಗೊಂಡು ಬಂದು ಸರಿ ಮಾರುಕಟ್ಟೆಯಲ್ಲಿ ಮಾಡಲಿಕ್ಕೆ APMC ಮಾರ್ಕೆಟ್ ವ್ಯವಸ್ಥೆ ಸರಿಯಾಗಿಲ್ಲ. ಬಡವರು ಇವತ್ತು ಸಾವಿರಾರು ವರ್ಷಗಳಿಂದ ಹೋರಾಟ ಮಾಡಿ CPM ಪಕ್ಷದ ನೇತೃತ್ವದಲ್ಲಿ ಏನು ಇವತ್ತು ಬಗರುಕುಂಬನ ಜಮೀನುಗಳಿದೆ, ಇವತ್ತು ಅರ್ಜಿಗಳು ಹಾಕ್ಕೊಂಡಿದ್ದಾರೆ, ಸಾವಿರಾರು ಜನ ಅರ್ಜಿಗಳು ಹಾಕ್ಕೊಂಡಿದ್ದಾರೆ. ಇವತ್ತು ಅದನ್ನು ಇತ್ಯರ್ಥ ಮಾಡಲಿಕ್ಕೆ BJP ಕಾಂಗ್ರೆಸ್ ಎರಡೂ ಮಾಡ್ತಾ ಇಲ್ಲ. ಇವತ್ತು BJP ದೇಶಕ್ಕೆ ಎಷ್ಟು ಗಂಡಾಂತರನೋ, ಈ ಗಂಡಾಂತರ ಪರಿಸ್ಥಿತಿಗೆ ಮೂಲ ಕಾರಣ ಕಾಂಗ್ರೆಸ್. ಈ 2 ನೀತಿಗಳು ಇವತ್ತು ಒಂದೇ ಆಗಿದೆ. ಆದರೆ BJP ಇವತ್ತು ಧರ್ಮದ ಒಂದು ಇದನ್ನು ಇಟ್ಕೊಂಡು ಅದ್ರ ಮುಂದೆ ಬರ್ತಾ ಇದೆ. ಈ ಕಾಂಗ್ರೆಸ್ ಮೃದು ಹಿಂದುತ್ವದ ಹೆಸರಿನಲ್ಲಿ ಇವತ್ತು ಮುಂದೆ ಬರ್ತಾ ಇದೆ. ಜನರ ಸಮಸ್ಯೆಗಳ ಬಗ್ಗೆ ಇವತ್ತು ಚರ್ಚೆ ನಡೀತಾ ಇದೆ. ಇವತ್ತು ಹೋರಾಟಕ್ಕೆ ಗೌರವ ಇಲ್ಲದಂಗ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಹೋರಾಟಗಾರರಿಗೆ ಯಾವುದೇ ಒಂದು ಕಿಮ್ಮತ್ತು ಕೊಡದೇ ಇರತಕ್ಕಂಥ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಇವತ್ತು ಕೇಳ್ತಾ ಇದ್ದೇನೆ, ಇವತ್ತು ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಕೇಳ್ತಾ ಇರ್ತಕ್ಕಂಥವ್ರು ಅಥವಾ BJP ಇವತ್ತು ಟಿಕೆಟ್ ಸಿಕ್ಕಿರ್ತಕ್ಕಂಥವ್ರು ಎಷ್ಟು ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ರೈತರ ಪರವಾಗಿ, ಕೂಲಿಕಾರರ ಪರವಾಗಿ, ಬಡವರ ಪರವಾಗಿ, ವಿದ್ಯಾರ್ಥಿ ಯುವಜನ ಮಹಿಳೆಯ ಸಮಸ್ಯೆಗಳ ಪರವಾಗಿ ಹೋರಾಟ ಮಾಡಿದ್ದಾರೆ. ಎಷ್ಟು ಈ ಸರ್ಕಾರದ ವಿರುದ್ಧದ ಹೋರಾಟದಲ್ಲಿ ಏಟುಗೊಳ್ತಿದ್ದಾರೆ. ಈ ಜಿಲ್ಲೆಯ ಜನರ ಪರವಾಗಿ ಏನು ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಸೊ ಹಾಗಾಗಿ ಇವತ್ತು CPM ಪಕ್ಷ ನಾವು ಇಡೀ ಜಿಲ್ಲೆಯಲ್ಲಿ ಜನರ ಪರವಾಗಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ. ಇಡೀ ನಮ್ಮ ಪಕ್ಷ ಇವತ್ತು ಹಿಂದೆ ನಮ್ಮ ಶ್ರೀರಾಮ್ ರೆಡ್ಡಿ ಅವರ ನಾಯಕತ್ವದಲ್ಲಿ ನೀರಾವರಿ ಚಳುವಳಿ ದೊಡ್ಡ ರೀತಿಯಲ್ಲಿ ನಾವು ಈ ಜಿಲ್ಲೆಯಲ್ಲಿ ಜನರನ್ನು ಜಾಗೃತಿ ಮೂಡಿಸಲಿಕ್ಕೆ ಸಾಧ್ಯ ಆಯಿತು. ನಾವು DYFIS ಮತ್ತೆ CPM ಪಕ್ಷದಲ್ಲಿ ಉದ್ಯೋಗ ಅವಕಾಶಗಳು ಬೇಕು, ನಮ್ಮಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಗಬೇಕು, ಕೃಷಿ ಆಧಾರಿತ ಕೈಗಾರಿಕೆಗಳು ಬೇಕು ಅಂತೇಳಿ 3 ದಶಕಗಳಿಂದ ನಾವು ಹೋರಾಟ ಚಳುವಳಿಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ.